Hello guys, welcome back to the channel. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಇದು ಈ ಫಿಲಂ ನ ಓಪನಿಂಗ್ ಸೀನ್. ಫಿಲಂ ಓಪನಿಂಗ್ ಅಲ್ಲೇ ಪುಷ್ಪನ್ನ ಬಟ್ಟೆ ಒಣಗಾಕಿರೋ ತರ ನೇತಾಕಿರ್ತಾರೆ. ಪುಷ್ಪ ಯಾರು ಅಂತ ತಿಳ್ಕೊಳ್ಳೋಕೆ ಅಡಿಗೆ ಭಟ್ಟನ್ನ ಕರ್ಕೊಂಡ್ ಬಂದು ಯಾರಪ್ಪ ನೀನು, ಯಾರ್ ನೀನು ಫೈನಲಿ ಪುಷ್ಪನ್ ಫೇಸ್ ರಿವೀಲ್ ಆಗುತ್ತೆ. ಈ ಸೀನ್ ಅಲ್ಲಿ ಅಕ್ಕಪಕ್ಕ ಯಾವ್ದೇ ವಸ್ತು ಇಲ್ಲ ಅಂದ್ರೂ ಲಾಜಿಕ್ ಮುಂದೆ ನಾನ್ ತಗ್ಗೋದೇ ಇಲ್ಲ ಅಂತ ಹೇಳಿ ಪುಷ್ಪ ಮೂವ್ ಆಗಕ್ ಸ್ಟಾರ್ಟ್ ಆಗ್ತಾನೆ. ನಾನೇನಾದ್ರೂ ಈ ಫಿಲಂ ಡೈರೆಕ್ಟರ್ ಆಗಿದ್ರೆ ಈ ಫಿಲಂ ನ ಈ ತರ ಮುಗಿಸ್ತಿದ್ದೆ. ಬಟ್ ಇದು ಪಾನ್ ವಿಮಲ್ ಇಂಡಿಯನ್ ಫಿಲಂ, ಅದಕ್ಕೆ ಕಂಟಿನ್ಯೂ ಆಗುತ್ತೆ. ಪುಷ್ಪನ್ನ ಮೇಲೆ ಕಟ್ಟಾಕಿದ್ದಾರೆ. ಗನ್ನಲ್ಲಿ ಹೊಡೆದ್ರೆ ಒಂದೇ ಶಾಟಿಗೆ ಸತ್ತೋಗ್ತಾನೆ ಅಂತ ಗೊತ್ತಾಗಿ ವಿಲನ್ ಕಡೆ ಬಾಯ್ಸು ಕತ್ತಿ ಎತ್ಕೋತಾರೆ. ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲ್ತೆ. ಎಲ್ರು ಬ್ಲಾಕ್ ಕೋಟ್ ಹಾಕವ್ರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಅರ್ಜುನ್ ಜನ್ಯ ಜಡ್ಜ್ ಆಗಿರೋ ತರ ಈ ವಯ್ಯ ಮಾತ್ರ ಯಾಕೆ ಬೇರೆ ಕಲರ್ ಹಾಕೋನೆ ಅಂತ ನೋಡಿ ಇಲ್ಲ. ಏನಾದ್ರೂ ಯೋಚನೆ ಮಾಡಿಲ್ಲ ಅಂದ್ರೆ ಮಾಡಿ, ವಿ ವಿಲ್ ಡಿಕೋಡ್. ಫೈನಲಿ ಗ್ರಾವಿಟಿ ಅನ್ನೋ ಥಿಯರಿ ಆಸ್ ನ ಸ್ಪ್ಯಾಂಕ್ ಮಾಡೋಕೆ ಪುಷ್ಪ ಭೂಸ್ಪರ್ಶ ಮಾಡ್ತಾನೆ. ಬ್ಲಾಕ್ ಕಲರ್ ಕೋಟ್ ಹಾಕಿರೋರ್ ಮಧ್ಯೆ ಬೇರೆ ಕಲರ್ ಕೋಟ್ ಹಾಕಿರೋ ಬಟ್ಟೆ ಕಿತ್ಕೊಂಡು ಟಾಸ್ಕ್ 1 ನ ಕಂಪ್ಲೀಟ್ ಮಾಡ್ತಾನೆ. ಈಗ ಈ ಫಿಲಂ ನ ಟಾಸ್ಕ್ 2. ಈ ಫಿಲಂ ಅಲ್ಲಿ ಅನ್ಎಜುಕೇಟೆಡ್ ಆಗಿರೋ ಪುಷ್ಪ ಬುಕ್ ನ ಓದಿ ಫಾರಿನ್ ಲ್ಯಾಂಗ್ವೇಜ್ ನ ಮಾತಾಡೋದು ಹೇಗೆ ಅಂತ ಕಲ್ತ್ಕೋತಾನೆ. ಬುದ್ಧಿ ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬ್ರದರ್. 40 ದಿನ ಕಂಟೈನರ್ ನ ಖಾಲಿ ಯಾಕಿರೋಣ ಅಂತ 30 ದಿನದಲ್ಲಿ ಜಪಾನ್ ಭಾಷೆ ಹೆಂಗಿರುತ್ತೆ ಅಂತ ಕಲ್ತ್ಕೊಂಡ್ ಬಂದೆ. 30 ದಿನದಲ್ಲಿ ಕಲ್ತ, ಅದು ಕೂಡ ಬೆಳಕಿರ್ದೆ. ಫ್ಲಾಶ್ ಬ್ಯಾಕ್. 50% ಅನ್ಎಜುಕೇಟೆಡ್ಗಳು ನಮ್ಮಂತ ಓದಿರೋರು ಇದಾರೆ. ಸರಿ ಆಯ್ತಪ್ಪ, ಅದ ಹಾಳಾಗೋಗ್ಲಿ. 40 ದಿನದಲ್ಲಿ ಊಟ ತಿಂಡಿ ಕೊನೆ ಪಕ್ಷ ಬಾತ್ರೂಮ್. ನಿಂಗೇನ್ ಕಾನ್ಸ್ಟಿಪೇಷನ್ ಬ್ರೋ? ಹೆಂಗೈತೆ ನಂದು ಜಪಾನೀಸ್ ಭಾಷೆ? ಹಿಂಗೈತೆ ಬ್ರೋ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ 40 ದಿನ ನೀರ್ ಕುಡ್ಕೊಂಡು ಜೀವನ ಮಾಡಬಹುದು ಅಂತ ತೋರಿಸಿದ ಆಡ್ ಗೆ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾರೆ. ಬುದ್ಧಿವಂತರು ಬಿಸ್ಲೇರಿ ಕುಡಿತಾರೆ. ಕುಡೀರಿ ಬಿಸ್ಲೇರಿ. ಇಷ್ಟೆಲ್ಲ ಲಾಜಿಕ್ ಮುಂದೆ ತಗ್ದೇ ಇರೋ ಪುಷ್ಪನ್ ಮೇಲೆ ಫೈರಿಂಗ್ ಆಗುತ್ತೆ. ಕತೆ ಮುಗಿಯುತ್ತೆ. 40 ದಿನ ಊಟ ಇಲ್ದೆ ಬಾತ್ರೂಮ್ ಹೋಗದೆ ನೀರ್ ಕುಡಿದಲೆ ಸಿಕ್ತವನ ಬೇಕಾದಂಗ್ ಹೊಡೆದವನ್ಗೆ ಒಂದೇ ಒಂದು ಬುಲೆಟ್ ಏನ್ ತಾನೇ ಮಾಡಕ್ಕಾಗುತ್ತೆ. ಆಟ ಇನ್ನು ಮುಗಿಲಿಲ್ಲ, ಅಸಲಿ ಜಾತ್ರೆ ಇನ್ನು ಮುಂದೆ ಪ್ರಾರಂಭ ಆಗುತ್ತೆ. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಇಡೀ ಫಿಲಂ ಸ್ಟೋರಿನ ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಬಾಯಿಗೆ ಬಂದಿದ್ದ ಡೇಟ್ ಹೇಳಿ ಆ ಡೇಟ್ ಗೆ ಸಿಎಂ ನೇ ಬದಲಾಯಿಸ್ಬಿಟ್ಟು ನಾವು ಪುಷ್ಪ. ಇಡೀ ಫಿಲಂ ಗಿರೋ ಒಂದೇ ಒಂದು ಎಮೋಷನಲ್ ಫ್ಲಾಶ್ ಬ್ಯಾಕ್ ಏನಂದ್ರೆ, ಆವಾಗ ನಿಮ್ಮ ಅಪ್ಪನು ವೆಂಕಟರಮಣ ಅಂತ ನಾವೆಲ್ಲರೂ ನಂಬ್ತೀವಿ. ಪುಷ್ಪನ್ಗೆ ಫ್ಯಾಮಿಲಿ ನೇಮ್ ಇಲ್ಲ. ಮಂತನದ ಹೆಸರು ಕೇಳ್ರಿ ಐನೋರೆ. ಈ ಫಿಲಂ ಅಲ್ಲಿ ಫಹದ್ ಕ್ಯಾರೆಕ್ಟರ್ ನ ಬನ್ನೂರ್ ಕುರಿ ತರನೇ ತೋರಿಸ್ಬಿಟ್ಟಿದ್ದಾರೆ. ನನಗೂ ಸ್ವಲ್ಪ ಮರ್ಯಾದೆ ಕೊಡಣ್ಣ, ನಾನು ಒಂದು ಕಾಲದಲ್ಲಿ ದೊಡ್ಡ ರೌಡಿಯನ್ನ. ಫಿಲಂ ಸ್ಟಾರ್ಟಿಂಗ್ ಅಲ್ಲೇ ಪುಷ್ಪನ್ ಬಾಯ್ ಸ್ಮಗ್ಲಿಂಗ್ ಮಾಡುವಾಗ ಬನ್ನೂರ್ ಸಿಂಗ್ ಶೇಖಾವತ್ ಬನ್ನೂರ್ ಕುರಿ ಶಿಕಾವತ್ ಬಂದು ಅರೆಸ್ಟ್ ಮಾಡ್ತಾನೆ. ರೀಇಂಟ್ರೊಡ್ಯೂಸಿಂಗ್ ಪುಷ್ಪ. ತನ್ನ ಕಡೆಯವರು ಅರೆಸ್ಟ್ ಆಗಿರೋದಕ್ಕೆ ಅವ್ರನ್ನ ಬಿಡ್ಸ್ಕೊಂಡ್ ಬರೋದಕ್ಕೆ ಪುಷ್ಪ ಸ್ಟೇಷನ್ ಗೆ ಬರ್ತಾನೆ. ನಾವು ಮೂಡುಗರ್ನ ಒಳಗಾಕಿದ್ರೆ ಬರ್ಬೇಕಲ್. ಮತ್ತೆ ಸ್ಟೇಷನ್ ಅಲ್ಲಿ ತಮ್ಮ ಕಡೆಯವ್ರಿಗೆ ಹೊಡೆದಿರೋದ್ ಗೊತ್ತಾಗಿ ಹೊಡೆದ್ರ ಇವರು ಬಿಗ್ ಬಾಸ್ ಹೋಗೋ ಕಂಟೆಸ್ಟೆಂಟ್ಸ್ 100 ಅಂಡರ್ವೇರ್ಸ್ ನ ಪರ್ಚೇಸ್ ಮಾಡೋ ತರಾನೇ ಇಡೀ ಸ್ಟೇಷನ್ ನ ಪರ್ಚೇಸ್ ಮಾಡ್ತಾನೆ. ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಬಟ್ ಅನ್ಫಾರ್ಚುನೇಟ್ಲಿ ಪುಷ್ಪನೇ ಅರೆಸ್ಟ್ ಆಗಿ ಹೋಗ್ತಾನೆ. ಜೋಕ್ಸ್ ಅಪಾರ್ಟ್, ಎಲ್ರು ಫಿಲಂ ಮಾಡಿದ್ಮೇಲೆ ಅಡ್ವರ್ಟೈಸ್ಮೆಂಟ್ ನ ಮಧ್ಯಕ್ಕೆ ಹಾಕ್ಸಿದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೋಸ್ಕರನೇ ಈ ಫಿಲಂ ನ ಮಾಡಿಸಿದ್ದಾರೆ. ಸುಬಾ ಕೇಸರಿ ವಿಮಲ್ ಬೋಲೋ ಸುಬಾ ಕೇಸರಿ. ಡರ್ಟಿ ಪೀಪಲ್. ಆಡ್ಸ್ ಬಗ್ಗೆ ಮಾತಾಡಿದ್ ಸಾಕು, ಫಿಲಂ ಸ್ಟೋರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸ್ಟೋರಿ ಇನ್ನು ಈ ಫಿಲಂ ಕೋರಿಯೋಗ್ರಫಿ ಬಗ್ಗೆ ಮಾತಾಡೋದೇ ಬೇಡ. ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರಿಸ್ಬಿಟ್ಟು ನನ್ಗೊಂದು ಸಿಪ್ ಕೊಡು. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಫೀಲಿಂಗ್ಸ್ ಶ್ರೀವಲ್ಲಿ. ಫೀಲಿಂಗ್ಸ್ ಬರ್ತದೆ. ಫೀಲಿಂಗ್ಸ್ ಈ ಫಿಲಂ ಅಲ್ಲಿ ಅಕ್ಕನ್ ಕ್ಯಾರೆಕ್ಟರ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಏನ್ ಮಾಡ್ತಿದ್ದೀರಾ? ಓವರ್ ಟೈಮ್. ವೆರಿ ಗುಡ್. ಮ್ಯಾನ್ ಫೋರ್ಸ್ ಓವರ್ ಟೈಮ್ ಕಾಂಡಮ್ಸ್ ಓವರ್ ಟೈಮ್ ಲವ್ ಮಾಡಿ. ಹೊಸದಾಗಿ ಮದ್ವೆ ಆಗಿದ್ ನಿಬ್ಬಿ ಶ್ರೀವಲ್ಲಿ ಸಿಎಂ ಕೂಡ ಒಂದ್ ಫೋಟೋ ತೆಗ್ಸ್ಕ ಸ್ವಾಮಿ. ಪುಷ್ಪಂಗೆ ಸಿಎಂ ಜೊತೆ ಫೋಟೋ ತಕ್ಕೊಳಕ್ಕೆ ಹೇಳ್ತಾಳೆ. ಸಿಎಂ ಜೊತೆ ಒಂದ್ ಫೋಟೋ ಇಡಿಸ್ಕೊಂಬ ಅಂತ ಕೇಳದ್ಲ. ಸಿಎಂ ಜೊತೆ ಫೋಟೋ ತಕ್ಕೊಳಕ್ಕೆ ಸಿದ್ದಪ್ಪನ್ ಜೊತೆ ಪುಷ್ಪ ಬರ್ತಾನೆ. ಸಿಎಂ ಅವ್ರ ಜೊತೆ ಒಂದ್ ಫೋಟೋ ಕೇಳೋಣ. ಬಟ್ ಒಬ್ಬ ಕ್ರಿಮಿನಲ್ ಜೊತೆ ಫೋಟೋ ತಕೊಂಡ್ರೆ ಸಿಎಂ ಹೆಂಡತಿ ಬೈತಾಳೆ ಅಂತ ಸಿಎಂ ಫೋಟೋನ ರಿಜೆಕ್ಟ್ ಮಾಡ್ತಾನೆ. ಇವನ್ ಪಾರ್ಟಿ ಫಂಡ್ ಕೂಡ ಅಷ್ಟು ಈಸಿಯಾಗಿ ನಾವು ಫೋಟೋ ಕೊಡಕ್ ಆಗಲ್ಲ. ಪುಷ್ಪ ಹಾಗೆ ಪುಷ್ಪನ್ಗೆ ಈ 2 ಮಾತು ಹೇಳ್ತಾನೆ. ಎಲ್ಲ ಯುವಕರು ದಯವಿಟ್ಟು ಮ್ಯಾನಿಪುಲೇಟ್ ಮಾಡೋ ಹುಡುಗಿರಿಂದ ತುಂಬಾ ದೂರ ಇರಿ.
ನಿನ್ಗಿದು ಬೇಕಿತ್ತ ಮಗನೇ. ಬೇಜಾರಾಗಿ ಆಚೆ ಕೂತಿದ್ ನಮ್ ಪುಷ್ಪ ಸಿದ್ದಪ್ಪಂಗೆ ನಾಳೆ ನೀವು ಸಿಎಂ ಆದ್ರೂ ಹಂಗೆ ಅಂತೀರಾ? ನಾನಕಂತಾನೆ ಆರಾಮಾಗಿ ಕೊಡ್ತೀನಿ. ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಸಿಂಹಾದ್ರಿಯ ಸಿಂಹ ಫಿಲಂ ಅಲ್ಲಿ ಒಂದ್ ಸೀನಿಂಗ್ ಮಾಡಿದ ಟಾಪಿಕ್ ನ ಹಂಗಾರೆ ನೀವೇ ಸಿಎಂ. 3.5 ಗಂಟೆ ಮೂವಿ ಮಾಡಿದ್ದಾರೆ. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ಸಿಎಂ ನ ಚೇಂಜ್ ಮಾಡಿ ಪುಷ್ಪ 2 ಅನ್ನೋ ಫಿಲಂ ನ ಮುಗಿಸ್ತೀನಿ ಅಂತ ಸುಕುಮಾರ್ ಅಲ್ಲು ಅರ್ಜುನ್ಗೆ ಪ್ರಾಮಿಸ್ ಮಾಡ್ತಾನೆ. ಸಾರಿ ಸಿದ್ದಪ್ಪಂಗೆ ಪುಷ್ಪ ಪ್ರಾಮಿಸ್ ಮಾಡ್ತಾನೆ. ಮೇ 24ನೇ ತಾರೀಕ ಮನೆಗೆ ಊಟಕ್ಕೆ ಬರ್ತೀನಿ ಅಂದ್ರು. ನೆಕ್ಸ್ಟ್ ಸೀನ್ ಅಲ್ಲಿ PM and his brothers ಗೆ ರೆಕಮೆಂಡೇಶನ್ ಮಾಡೋಕೆ ಸಿದ್ದಪ್ಪ ಸ್ಟೇಟ್ ಗೆ ಸಿಎಂ ಆಗಬೇಕು. ಸೋಫಾದಲ್ಲಿ ದುಡ್ಡಿಟ್ಟು ಸೋಫಾನ ಪಾರ್ಸಲ್ ಮಾಡ್ತಾರೆ. ಫರ್ನಿಚರ್ ಗಳ ಮೇಲೆ ಅದ್ಭುತ ಆಫರ್ಗಳು ಕೇವಲ ಫರ್ನಿಚರ್ಸ್. ಮುರುಗನ್ ಹತ್ರ ಡೀಲ್ ಮಾಡೋದನ್ನ ನಿಲ್ಸಿ ಡೈರೆಕ್ಟ್ ಆಗಿ ಅಮೀದ್ ಹತ್ರ ಡೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ ಪುಷ್ಪ ಸಿಗ್ನೇಚರ್ ಡೈಲಾಗ್ ನ ಚೇಂಜ್ ಮಾಡ್ತಾನೆ. ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕಂಡ್ಯಾ? ಸಿಎಂ ನ ಚೇಂಜ್ ಮಾಡೋದಕ್ಕೆ 100 ಕೋಟಿ ದುಡ್ಡು ಬೇಕಾಗುತ್ತೆ. ಪುಷ್ಪ ಏನ್ MNC ಕೆಲಸ ಮಾಡ್ತಾನೆ, ಹೋಗ್ಬಿಟ್ಟು ಹೈಕ್ ಕೇಳೋದಕ್ಕೆ ಸ್ಮಗ್ಲಿಂಗ್ ನ ಜಾಸ್ತಿ ಮಾಡ್ತಾನೆ. ಮೋರ್ ಟನ್ಸ್ ಆಫ್ ರೆಡ್ ಸ್ಯಾಂಡಲ್ವುಡ್ ಇಸ್ ಈಕ್ವಲ್ಸ್ ಟು ಮೋರ್ ಫೀಲಿಂಗ್ಸ್ ವಿತ್ ಶ್ರೀವಲ್ಲಿ ಇನ್ ಕಿಚನ್, ಬೆಡ್, ಹಾಲ್. 5,000 ಟನ್ ಸಿಂಡಿಕೇಟ್ ಅಲ್ಲಿ ಯಾಕೆ ಪುಷ್ಪ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಒಂದೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಅದು ನಮಗ್ ಕೂಡ ಗೊತ್ತಾಗ್ಬೇಕಲ್ಲ, ಇದೆಲ್ಲ ಏನಕ್ ಮಾಡ್ತಿದ್ಯೋ ಏನಕ್ಕೋ. ಅಟ್ ದಿಸ್ ಮೂಮೆಂಟ್ ನಮ್ ಪುಷ್ಪ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನೇನ್ ಮತ್ತೆ ಶ್ರೀವಲ್ಲಿ ಜೊತೆ ಫೀಲಿಂಗ್ಸ್ ಗೆ ತಿಳ್ಕೊಳ್ಳೋಣ ಬನ್ನಿ. ಅಡಿಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಪುಷ್ಪ ಸಿಎಂ ಜೊತೆ ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂದ್ರೆ ಶ್ರೀವಲ್ಲಿಗೆ ಫೀಲಿಂಗ್ಸ್ ಹೋಗುತ್ತೆ. ಶಾಂತಂ ಪಾಪಂ. ನೆಕ್ಸ್ಟ್ ಸೀನ್ ಅಲ್ಲಿ ಕಿಚನ್ ಅಲ್ಲಿ R-rated ರೊಮ್ಯಾನ್ಸ್ ಸೀನ್ ಸ್ಟಾರ್ಟ್. ದಾಕ್ಷಾಯಿಣಿ ನಮ್ ಬನ್ನೂರ್ ಕುರಿದು ಗಂಡಸ್ತನ ಇನ್ನು ಇದೆಯೋ ಇಲ್ವೋ ಅಂತ ನೋಡೋದಿಕ್ಕೆ ಅವರಿಬ್ರು ಮಾಡುವಾಗ ಎಂಟ್ರಿ ಕೊಡ್ತಾಳೆ. ನಿನ್ನಲ್ಲಿ ಇನ್ನು ಗಂಡಸ್ತನ ಮಿಕ್ಕಾಯ್ತೋ ಇಲ್ಲೋ? ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ದಾಕ್ಷಾಯಿಣಿ ಬಂದು ಪುಷ್ಪನ್ ಸಿಂಡಿಕೇಟ್ ಅಲ್ಲಿ ಇರೋರ್ನ ಎದುರಿಸು, ಆಗ ಎಲ್ರಿಗೂ ಭಯ ಬರುತ್ತೆ ಅಂತ ಹೇಳಿ ಹೋಗ್ತಾಳೆ. ಬನ್ನೂರ್ ಕುರಿ ಶಿಕಾವತ್ ಸಿಂಡಿಕೇಟ್ ಅಲ್ಲಿರೋ ಒಬ್ಬನ ಹಿಡಿದು ಮಾಲ್ ಸಮೇತ ಸಾಯಿಸ್ಬಿಡ್ತಾನೆ. ಶಕಾವತ್ ಸಾರು ಪುಷ್ಪ ಬಟ್ಟೆಗಳು ಬಿಚ್ಚಿದ್ದು ಮರ್ತೋಯ್ತಾ ಹೆಂಗೆ? ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಸಿಎಂ ಕ್ಯಾಂಡಿಡೇಟ್ ಸಿದ್ದಪ್ಪ ಸಂಧಾನ ಮಾಡೋಕೆ ಅಂತ ಶಿಕಾವತ್ ನ ಮೀಟ್ ಮಾಡೋಕೆ ಬರ್ತಾನೆ. ಸಿದ್ದಪ್ಪ ಅವರೇ, ಇದೇ ಒಳ್ಳೆ ಟೈಮು ಅಂತ ನಮ್ ಬನ್ನೂರ್ ಕುರಿ ಶಿಕಾವತ್ ಒಂದು ಫೇಕ್ ಸಿನಾರಿಯೋನ ಕ್ರಿಯೇಟ್ ಮಾಡಿ ಬಿಡ್ತಾನೆ. ನಾನು ನೇನು ಮಾಡ್ಲಿಲ್ಲ, ಬರೀ ಹೆಸರು ಕೇಳ್ದೆ, ಅವನೇ ಭಯ ಪಟ್ಟು ಧುಮುಕ್ಬಿಟ್ಟ. ಆಗ್ಬಾರ್ದೇನ ಆಗೋಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಫೇಕ್ ಟ್ಯಾಕ್ಸಿ ಸ್ಕ್ರಿಪ್ಟ್ ಆಚೆ ಬರುತ್ತೆ. ಸರ್ ನಿಮ್ ಶರ್ಟ್ ತೆಗೀರಿ, ಹೋಗ್ಲಿ ಪ್ಯಾಂಟ್. ಸಿದ್ದಪ್ಪ ಬನ್ನೂರ್ ಕುರಿಗೆ ಪುಷ್ಪನ್ ಕೈಲಿ ಸಾರಿ ಹೇಳಿಸ್ತೀನಿ ಅಂತ ಹೇಳಿ ಒಂದ್ ಪಾರ್ಟಿನ ಅರೇಂಜ್ ಮಾಡಿಸ್ತಾನೆ. ಪುಷ್ಪನ್ ಕೈ ನಾಕ್ ಸಾರಿ ಹೇಳಿಸ್ತೀನಪ್ಪ. ಪಾರ್ಟಿ ಐತೆ ಪುಷ್ಪ. ಬಟ್ ಸಾರಿ ಕೇಳೋಕೆ ಎಷ್ಟೇ ಪ್ರಯತ್ನ ಪಟ್ರು ಸಾ ಬದಲು ಶಾ ಉಚ್ಚಾರ ಬರ್ತಿರೋ ನಮ್ ಪುಷ್ಪನ್ಗೆ ಟೆನ್ಷನ್ ಆಗುತ್ತೆ. ಪುಷ್ಪನ್ಗೆ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಬರಲ್ಲ ಅಂತ ಪ್ರೂವ್ ಮಾಡೋದಿಕ್ಕೆ ಶಿಕಾವತ್ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಪುಷ್ಪನ್ಗೆ ಉರ್ಸೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಕ್ಕೆ ಕೋಪ ಮಾಡ್ಕೊಂಡು ನಮ್ ಪುಷ್ಪ ಶಿಕಾವತ್ ನ ನೀರಿಗೆ ತಳ್ಳಿ ಏನ್ ಮಾಡ್ತಾ ಇದೀಯಾ? ಉಯ್ತಾ ಇದ್ದೇನೆ. ಸುಸ್ಸು ಮಾಡ್ಬಿಡ್ತಾನೆ. ಬನ್ನೂರ್ ಶಿಕಾವತ್ ಫೌಂಟೈನ್ ನ ಹೈಟ್ ನೋಡಿ ಒಂದು ಸೆಕೆಂಡ್ಗೆ ಕೋಮಗೊಳ್ಟೋಗ್ತಾನೆ. ಸಾರಿ ಅಮ್ಮ. ಅಂದ್ಮೇಲೆ ಫೌಂಟೈನ್ ಹರಿಸಿ ವಾಟರ್ ಫಾರ್ಮ್ ಅಲ್ಲಿ ತನ್ನ ಶೀಲನ ಕೆಣಕಿದ್ರಿಂದ ಬನ್ನೂರ್ ಶಿಕಾವತ್ ಹಮೀದ್ಗೆ ತಲುಪಬೇಕಾಗಿರೋ ಎಲ್ಲಾ ಸರಕ್ನ ಸೀಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಪೂರ್ತಿ ಸರ್ಕಿಟ್ ಕೊಡ್ತೀನಿ, ಶೇಷಾಚಲ ಸುತ್ತಲೂ ಬಂದಿ. ಈ ಕಡೆ ಪುಷ್ಪರಾಜ್ ಲಾಸ್ಟ್ ನೇಮ್ ಲೆಸ್ ಫಾದರ್ ನೇಮ್ ಲೆಸ್ ರೆಡ್ ಸ್ಯಾಂಡಲ್ವುಡ್ ಸ್ಮಗ್ಲರ್ ಪುಷ್ಪರಾಜ್ ಟ್ರಾನ್ಸ್ಪೋರ್ಟ್ ನ ಹೇಗ್ ಮಾಡೋದು ಅಂತ ಬಾಯ್ಸ್ ಗೆ ಐಡಿಯಾ ಕೊಡ್ತಾನೆ. ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಬಾಸ್? ಇನ್ನೊಂದ್ ಲಾರಿಲ ಜಾಲಿ ಮರ ಇದೆಯಲ್ಲ ಅದನ್ನ ತರಿಸ್ರು, ಗಂಧದ ಪರ್ಫ್ಯೂಮ್ ಹೊಡಿಯೋಣ. ಹೇಳಿದ ರೀತಿ ಇನ್ಸ್ಪೆಕ್ಟರ್ ಶಿಕಾವತ್ ಮರಗಳನ್ನ ವಶ ಪಡಿಸ್ಕೋತಾನೆ. ಬಟ್ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ತಾನ್ ಹಿಡಿದಿರೋದು ಒರಿಜಿನಲ್ ಮಾಲ್ ಅನ್ಕೊಂಡು ಮೀಡಿಯಾಗೆ ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ತಾನೆ. ಇದು ರಕ್ತಚಂದನ ಅಲ್ವಾ? ಈ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾನೆ. ಅಲ್ಲ, ಈ ಗ್ಯಾಪ್ ಅಲ್ಲಿ ರೆಡ್ ಸ್ಯಾಂಡಲ್ವುಡ್ ಚೆನ್ನೈ ಸೇರಿರುತ್ತೆ. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ನಿಬ್ಬಕ್ಕ ಫೀಲಿಂಗ್ಸ್ ಉಕ್ಕಿ ಹರಿದಿದ್ದಕ್ಕೆ ಸೆಕೆಂಡ್ ಹಾಫ್ ಅಲ್ಲಿ ನಿಬ್ಬಕ್ಕ ಪ್ರೆಗ್ನೆಂಟ್ ಆಗ್ತಾಳೆ. ನೀನ್ ಸುಸ್ತಾಗ್ ತಲೆ ಸುತ್ತ ಬಿದ್ದಿದ್ದಲ್ಲ, ಪುಷ್ಪ ಸರ್ಸಾಡಿದಕ್ ಬಿದ್ದಿದ್ಯಾ. ಅಜಯ್, ನೀವು ತುಂಬಾ ರೂಡ್ ಆಗಿ ಹೇಳಿದ್ರಿ ಅನ್ಸುತ್ತೆ. ಅದನ್ನ ಫೀಲಿಂಗ್ಸ್ ಅಂತಾರೆ. ಯಾಕೆ ನಾವ್ ಇದನ್ನ ಆಡ್ ಮಾಡಬಾರದು? ಪೀರಿಯಡ್ಸ್ ಮಿಸ್ ಆದಾಗ ನೀವು ಪ್ರೆಗ್ನೆಂಟ್ ಅಲ್ವಾ ಅಂತ ಬರೀ 5 ನಿಮಿಷದಲ್ಲಿ ತಿಳಿಸುತ್ತೆ ಪ್ರೆಗಾ ನ್ಯೂಸ್. ಫೀಲಿಂಗ್ಸ್ ಅಂತ ಓಡಾಡಿ ಕೊನೆಗೆ ಪ್ರೆಗ್ನೆಂಟ್ ಆದಾಗ ಹೆಣ್ಮಕ್ಳೇನ ಪ್ರೆಗ್ನೆಂಟ್ ಆಗೋದು ಅನ್ನೋ ರೀತಿ ಶಾಕ್ ಅಲ್ಲಿ ನೋಡ್ತಾಳೆ. ಎಲ್ಲಿ ಗಂಡ್ಮಗು ಹುಟ್ಟಿದ್ರೆ ಲಾಸ್ಟ್ ನೇಮ್ ಇಲ್ದೆ ಸ್ಮಗ್ಲರ್ ಆಗಿ ಹೆಂಡತಿ ಫೀಲಿಂಗ್ಸ್ ಉಳಿಸ್ಕೊಳ್ಳೋಕೆ ಸಿಎಂ ನ ಚೇಂಜ್ ಮಾಡ್ತಾನೆ ಕೂತ್ಕೊಂಡ್ಬಿಡ್ತಾನೆ ಅಂತ ಹೆಣ್ಮಗು ಆಗ್ಲಿ ಅಂತ ಪುಷ್ಪರಾಜ್
ದೇವ್ರಿಗೆ ಸೇವೆ ಮಾಡ್ತಾನೆ. ನೀನೇನ್ ಕೋರ್ಕೊಂಡೆ ಸ್ವಾಮಿ? ಹೆಣ್ಮಗು ಆಗ್ಲಿ ಅಂತ ಕೋರ್ಕೊಂಡೆ. ಸಿಚುವೇಶನ್ ಗೆ ಸಿಂಕ್ ಇಲ್ದಂಗೆ ನಿಬ್ಬಕ್ಕ ಕಪಲ್ ಡ್ಯೂಯೆಟ್ ಸಾಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ದೇವ್ರಿಗೆ ಅಂತ ಹುಟ್ಟಿರೋ ಸೀರಿಯಲ್. A few inches later. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ಮೈಟಿ ಗಾಡೆಸಸ್ ಗಂಗಾ ರೇಣುಕಾತಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಮಾತ್ರ ಅಲ್ಲದೆ ಸುಕುಮಾರ್ ಮೂವೀಸ್ ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಸಾಂಗ್ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅನ್ನೋದೇ ಬೇಜಾರು. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ರಾಜ್ ಅಣ್ಣನ್ ಮಗಳು ಮೇಲೆ ದೇಸಿ ಸ್ಟೈಲ್ ಅಲ್ಲಿ ರ್ಯಾಗಿಂಗ್ ನಡೆಯುತ್ತೆ. ಬಟ್ ಅಲ್ಲಿರೋದು ಯಾರು? ನಮ್ ಮಾರಿಯೋ ರಾಜು. ನಮ್ಮಂತಂದ ಹೆಸರು ಕೊಡಲ್ಲ. ಇದೊಂದು ಎಮೋಷನ್ ಇಟ್ಕೊಂಡೆ 3 ಗಂಟೆ ಮೂವಿ ಮಾಡ್ಬಿಟ್ರಿ. ಇವ್ರನ್ನೆಲ್ಲ ನೀನ್ ಹೊಡೆದ್ಬಿಟ್ಟಿದ್ಯಾ ಅಂತ ಇನ್ನು ನಮ್ಮ ಮನೆಗೆ ಸೇರ್ಸ್ಕೋಬೇಕಾ? ಮೋನೆ ಪುಷ್ಪನ್ ಅಣ್ಣನ್ ಮಗಳಿಗೆ ರ್ಯಾಗಿಂಗ್ ಮಾಡಿದ್ದಕ್ಕೆ ಗುಂಡೊಡ್ಸಿ ಕಳಿಸ್ತಾರೆ. ಬಟ್ ರೋಮುಖದಲ್ಲಿ ಕ್ಲೈಮ್ಯಾಕ್ಸ್ ಗೊಂದು ರೀಸನ್ ಸಿಕ್ಕಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಅವ್ನ್ ತಲೆಯಲ್ಲಿ ಕೂದ್ಲಿಲ್ಲ ಅಂದ್ರೆ ಮೊಟ್ಟೆ ಅನ್ಕರಿ ಇನ್ಸಲ್ಟ್ ಆಗುವಂತದ್ದೇನೂ ಇಲ್ಲ. ಫೌಂಟೈನ್ ನೋಡಿ ಕೋಮಾಗ್ ಹೋಗಿದ್ ಶಿಕಾವತ್ತು ಚೆನ್ನೈಯಲ್ಲಿರೋ ಸರ್ಕ್ ನ ಉಳಿಸ್ಕೊಳ್ಳೋದಿಕ್ಕೆ ಸರ್ಕ್ ಹೋಗಿ ದುಡ್ಡು ಬಂತು ಅಂತಂದ್ರೆ ಸಿಎಂ ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಪುಷ್ಪ MLA ಕೊಂಡ್ಕೊಂತಾನೆ. ಬಟ್ ಅನ್ಫಾರ್ಚುನೇಟ್ಲಿ ರೆಡ್ ಸ್ಯಾಂಡಲ್ ವುಡ್ ನ ನೀರಲ್ಲಿ ಮುಳುಗಿಸಿ ಅದಕ್ಕೆ ದಾರ ಕಟ್ಟಿ ಶ್ರೀಲಂಕಾಗೆ ತಲುಪಿಸ್ತಾರೆ. ಪೊಲೀಸ್ಗೆ ಶ್ರೀಲಂಕಾ ಬಾರ್ಡರ್ ನ ಕ್ರಾಸ್ ಮಾಡೋಕ್ ಆಗದೆ ಇರೋ ಕಾರಣ ಪುಷ್ಪ ಮಿಸ್ ಆಗ್ತಾನೆ. ಶ್ರೀಲಂಕಾ ಬಾರ್ಡರ್ ಸರ್. ಫಾರ್ ದ ಎಂತ್ ಟೈಮ್ ಬನ್ನೂರ್ ಶಿಕಾವತ್ ಈ ಫಿಲಂ ಅಲ್ಲಿ ಜೋಕರ್ ಆಗ್ತಾನೆ. ಫಿಶಿಂಗ್ ಬೋಟ್ ಸರ್, ಪರ್ಮಿಷನ್ ಇದೆ ನಮಗಿಲ್ಲ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಎಲ್ಲಿ ನಾನು ಹಿಡಿದಿರೋದು ಡೂಪ್ಲಿಕೇಟ್ ವುಡ್ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಬೆಂಕಿ ಇಟ್ಬಿಡ್ತಾನೆ. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ಮಾಲು ಹಮೀದ್ಗೆ ತಲುಪಿದ ಕಾರಣ ದುಡ್ಡು ಬಂದು ಸಿದ್ದಪ್ಪ ನಾಯ್ಡು ಅನ್ನುವ ನಾನು ಮುಖ್ಯಮಂತ್ರಿಯಾಗಿ ಸಿದ್ದಪ್ಪ ಸಿಎಂ ಆಗೋಗ್ತಾನೆ. ಶ್ರೀವಲ್ಲಿ ಆಸೆ ತರ ಪುಷ್ಪ ಸಿಎಂ ಜೊತೆ ಫೋಟೋನ ತೆಗೆಸ್ಕೊತಾನೆ. ಇಲ್ಲಿಗೆ ಈ ಫಿಲಂ ನ 2 ಗಂಟೆ ಹಾರ್ಡ್ ಕೋರ್ ಸ್ಟೋರಿ ಮುಗಿಯುತ್ತೆ. ಅಂದ್ರೆ ಕ್ಲೈಮ್ಯಾಕ್ಸ್ ಗೆ ಬಂದ್ಬಿಟ್ವಾ? ಜಾತ್ರೆಯಲ್ಲಿ ಸೊಂಟ ಮುಟ್ಟಕ್ ಹೋಗಿ ಬಾಣ್ಲಿ ಆದವನು ಕಾವೇರಿ ಯಾರೋ ಎತ್ಕೊಂಡೋಗೋರಂತೆ. ಪುಷ್ಪನ್ ಅಣ್ಣನ್ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ. 2 hours ಫಿಲಂ ಮಾಡಿದ್ರೆ ಆಡಿಯನ್ಸ್ ತಲೆಗೆ ಶೂಟ್ ಹಾಕಕ್ಕಾಗಲ್ಲ. 3 hour ಗೆ ಫಿಲಂ ನ ಹೇಗಾದ್ರೂ ಮಾಡಿ ತಳ್ಳೇಬೇಕು ಅಂತ ಪುಷ್ಪ ಮೀಡಿಯಾಗ್ ಬಂದು ಒಂದು ಸಣ್ಣ ಕೀಚಾದ್ರು ಕೂಡ ರಪ್ಪ ರಪ್ಪ ಅಂತ ಹಿಮಲಗದು ಉಗಿದು ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ. ಕಟ್ ಮಾಡಿದ್ರೆ ಕಿಡ್ನಾಪ್ ಮಾಡಿರೋದು PM ಅವರ ತಮ್ಮನ ಮಗ ಅಂತ ಗೊತ್ತಾಗುತ್ತೆ. ಅದನ್ನ ಮಾಡಿರೋ ನನ್ನ ತಮ್ಮನ ಮಗನು ಬುಕ್ಕಾರೆಡ್ಡಿ. ಎಂತ ಕಾಕತಾಳಿ ಅಲ್ಲ. ನಮ್ ಸಿಎಂ ಸಿದ್ದಪ್ಪ ಫೋನ್ ಮಾಡಿ ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಬಿಟ್ಬಿಡೋಣ, ಅವನ್ನ ಏನು ಮಾಡ್ಬೇಡ ಅಂತ ಹೇಳ್ತಾನೆ. ಆ ಹೆಣ್ಮಗಿನ್ ಬಿಡು ಅಂತ ಇವ್ನ ಹೋಗ್ ನಾನ್ ಸಿಎಂ ಮಾಡದ್ನಲ್ಲ. ಬ್ರೋ ನೀನೇನ್ ಅವ್ನ್ ಸದಾಚಾರ ನೋಡಿ ಸಿಎಂ ಮಾಡ್ದ. ನಿನಗ್ ಫೀಲಿಂಗ್ಸ್ ಉಳಿಸ್ಕೊಬೇಕಾಗಿತ್ತು, ಅವನಿಗೆ ಸಿಎಂ ಸೀಟ್ ಬೇಕಾಗಿತ್ತು. ಪಾಪ ಈಗ ನೋಡಿದ್ರೆ ಅವನಿಗೆ ಬೈತಾ ಇದೀರಾ. ಬುಕ್ಕಾರೆಡ್ಡಿ ಪುಷ್ಪನ್ಗೆ ಕಾಲ್ ಮಾಡಿ ಕ್ಲೈಮ್ಯಾಕ್ಸ್ ಗೆ ಬೇಗ ಬಾ ಅಂತ ಹೇಳ್ತಾನೆ. ಒಂದು 10 ಕೋಟಿಗಳು ಕೊಟ್ಟು ಮಗಿನ ಕರ್ಕೊಂಡು ಹೋಗೋಣ. ಆಸ್ ಯೂಶುವಲ್ ನಮ್ ಪುಷ್ಪ ಒಂದ್ ಸೋಫಾ ಬುಕ್ ಮಾಡ್ತಾನೆ. ಬುಕ್ಕಾರೆಡ್ಡಿ ಅಂಡ್ ಬಾಯ್ ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿಲ್ಲ, ರಿವೆಂಜ್ಗೋಸ್ಕರ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಏನಿಲ್ಲಣ್ಣ, ಮನೆ ಜಾತ್ರೆಯಾಗ ನಮ್ ಹುಡುಗರ್ಕ ಹೊಡೆದ್ರಿ ಅಂತ ಶಾನೆ ಫೀಲ್ ಆಗೋರೆ. ಪುಷ್ಪನು ಸ್ಯಾರಿಲೇ ಹೊಡ್ಸ್ಕೊಬೇಕು ಅಂತ ಪುಷ್ಪನ್ಗೆ ಸ್ಯಾರಿ ಉಡಿಸ್ತಾರೆ. ಕೈ ಮಾತ್ರ ಕಟ್ಟಿದ್ರೆ ಎಲ್ಲಿ ಲಾಜಿಕ್ಕಿಗೆ ಅರ್ಧಂಬರ್ಧ ಜೀವ ಉಳ್ಕೊಳ್ಳುತ್ತೆ ಅಂತ ಕೈಗಿ ಕಾಲು 2 ಕಟ್ಟಿ ಲಾಜಿಕ್ಕಿಗೆ ಗೋರಿ ಕಟ್ತಾರೆ. ಸಾಯಿಸಾಕಿದ್ರೆ ಹೆಂಗೆ? ಹೂವಣ ಇವಾಗ್ಲೇ ಸಾಯಿಸಿದ್ರೆ ಹೆಂಗೆ? ಸ್ವಲ್ಪ ಆಲ್ ಟೈಮ್ ತೆಲುಗು ಆಂಟಿ ಗ್ರಾವಿಟಿ ಅಂಡ್ ಲಾಜಿಕ್ ಇಸ್ ಮೈ ಎಲ್ ಥಿಯರಿನ ಯೂಸ್ ಮಾಡೋಣ ಅಂತ ಹೇಳ್ತಾನೆ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಇಷ್ಟೋ ತನಕ ಮನುಷ್ಯ ಆಗಿದ್ದವನು ಚೈನ್ ಬಿಚ್ಕೊಂಡಿರೋ ನಾಯಿಯಾಗಿ ಬದಲಾಗ್ತಾನೆ. ಪುಷ್ಪರಾಜ್ ತಾನ್ ಮನುಷ್ಯ ಅನ್ನೋದನ್ನ ಮರ್ತು ಅಕ್ವೇರಿಯಂ ಇಂದ ಆಚೆ ಬಿದ್ದಿರೋ ಫಿಶ್ ತರ ಎಲ್ರನ್ನು ಒಡೆದಾಕ್ತಾನೆ. ಸಾರಿ, ಕಚ್ಚಾಕ್ತಾನೆ. ಯಾವ್ದು ನಶೆ ಮಾಡ್ತೀರಾ ನೀವು? ಗ್ರಾವಿಟಿ, ಲಾಜಿಕ್, ಸಿನಿಮಾ ಈ 3ಕ್ಕೂ ಎಳ್ಳು ನೀರು ಬಿಡ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ತಮ್ಮ ಒಂದಾಗಿ ಗಟ್ಟಿ ಮೇಳ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಮಗಳದು ಮದ್ವೆ ಮಾಡ್ತಾರೆ. ದೂರದಲ್ಲಿ ಯಾರೋ ಒಬ್ಬ ಇಂಥ ಫಿಲಂ ತೆಗೆದು 3 ಗಂಟೆ ಕಂಟಿನ್ಯೂಸ್ ಆಗಿ ನಮ್ ತಲೆಗೆ ಶೂಟ್ ಹಾಕದ್ನಲ್ಲ ಅಂತ ಇಡೀ ಫ್ಯಾಮಿಲಿಗೆ ಬಾಂಬ್ ಹಾಕ್ತಾನೆ. ಫಿಲಂ ಮುಗಿಯುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಟಿಲ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್, ಬೈ ಬೈ. ಅಡಿಗೆ ಮನೆಯಾಗ ದ್ವಾಸೆಗಳನ್ನ ತಿರುವಾಗ್ದಂಗೆ ರಾಜ್ಯದ ರಾಜಕೀಯನ ತಿರುವಾಗ್ಬಿಟ್ಟಿಯಲ್ಲಮ್ಮ. ಸಿಎಂನೇ ಬದಲಾಯಿಸ್ಬಿಟ್ಟ ಸ್ವಾಮಿ. ಇವನೆಂತ ಸಿಎಂ ಕಿತ್ತೋದವನು, ಇವನ್ನ ಹೋಗ್ ನಾನ್ ಸಿಎಂ ಮಾಡದ್ನಲ್ಲ. ಕನ್ನಡ ವರ್ಷನ್ ಓಕೆನಾ? ನಾನು ಹಾಕಿರೋ ಟಿ ಶರ್ಟ್ ಬಂದು ಅಬೆತ್ತಲೆ ಅವ್ರದ್ದು ಅಂಡ್ ತುಂಬಾ ಕಮರ್ಷಿಯಲ್ ಮಾಡಿದೆ, ಕೂಲ್ ಆಗಿ ಮಿನಿಮಲ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಏನಾದ್ರೂ ಈ ಟಿ ಶರ್ಟ್ ಇಷ್ಟ ಆಗಿದ್ರೆ ಅವ್ರ ವೆಬ್ಸೈಟ್ ಲಿಂಕ್ ನ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಒನ್ಸ್ ಗೋ ಥ್ರೂ ದಟ್. ಸೊ ದ ಮೇನ್ ಮೋಟಿವ್ ಇಸ್ ಟು ಅವಾಯ್ಡ್ ಬೀಯಿಂಗ್ ಅಬೆತ್ತಲೆ, ಬಿ ಬೆತ್ತಲೆ. ಸೊ ಟು ಅವಾಯ್ಡ್ ಬೀಯಿಂಗ್ ಬೆತ್ತಲೆ, ವಿಸಿಟ್ ಅಬೆತ್ತಲೆ.